ಚಿತ್ರದುರ್ಗದಲ್ಲಿ ಇಂದು ವಿಶ್ವ ಜಲ ದಿನಾಚರಣೆ ಹಿನ್ನೆಲೆ ಜಾಗೃತಿ ಜಾಥಾಕ್ಕೆ ಕೆಬಿ ಗೀತಾ ಅವರು ಚಾಲನೆ ನೀಡಿದ್ದಾರೆ. ಇನ್ನು ವಿಶ್ವ ಜಲ ದಿನಾಚರಣೆ ಹಿನ್ನೆಲೆ ಚಿತ್ರದುರ್ಗ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು, ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ಕೆಬಿ ಗೀತಾ ಅವರು ಆಗಮಿಸಿ ಟೇಪ್ ಕಟ್ ಮಾಡುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದ್ದು, ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ, ಓಬವ್ವ ವೃತ್ತ ಮುಖಾಂತರವಾಗಿ ಈ ಒಂದು ಜಾಥಾ ಸಂಚರಿಸಿದೆ. ಇನ್ನು ಈ ವೇಳೆ ಕೆಬಿ ಗೀತಾ ಅವರು ಮಾತನಾಡಿದ್ದು, 1992ರಲ್ಲಿ ಯುನೈಟೆಡ್ ನೇಷನ್ ಅವರು ಮೀಟಿಂಗ್ ನಡೆಸಿ ವಿಶ್ವ ಜಲ ದಿನಾಚರಣೆಗೆ ಚಾಲನೆ ನೀಡಿದ್ದು, ಈಗಿನ ಸಂದರ್ಭದಲ್ಲಿ ನೀರು ಅತ್ಯವಶ್ಯಕವಾಗಿದೆ. ನೀರನ್ನು ನಾವು ಜೀವನಂ ಎಂದು ಕರೆಯುತ್ತೇವೆ. ಇನ್ನು ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಸಹ ನೀರು ಅತ್ಯವಶ್ಯಕವಾಗಿದ್ದು, ನೀರಿನ ರಕ್ಷಣೆ ಮಾಡಬೇಕಿದೆ. ಇನ್ನು ಮಳೆ ಕೊಯ್ಲಿನ ಮೂಲಕ ನೀರನ್ನು ರಕ್ಷಣೆ ಮಾಡಬೇಕಿದ್ದು, ಮಳೆ ಬಂದಾಗ ಚಿಕ್ಕ ಚಿಕ್ಕ ಗುಂಡಿಗಳನ್ನು ನಿರ್ಮಾಣ ಮಾಡಿ ಭೂಮಿಗೆ ನೀರನ್ನು ಇಂಗಿಸಿ ನೀರನ್ನು ರಕ್ಷಣೆ ಮಾಡಿ ಅಂತರ್ಜಲದ ಮಟ್ಟ ಹೆಚ್ಚಿಸಬೇಕಿದೆ ಎಂದು ಅವರು ಸಲಹೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ, ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ಜೆ ಸೋಮಶೇಖರ್, ನಗರಸಭೆ ಪೌರಾಯುಕ್ತರಾದ ಎಂ ರೇಣುಕಾ, ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ವಿಜಯ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ಮೊಟ್ಟ ಮೊದಲ ಬಾರಿಗೆ 1992ನೇ ಡಿಸೆಂಬರ್ ತಿಂಗಳಿನಲ್ಲಿ ಯುನೈಟೆಡ್ ನೇಷನ್ಸ್ ಅವರ ಜನರಲ್ ಅಸೆಂಬ್ಲಿನಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಈ 22/3/1993ರಂದು ವಿಶ್ವ ಜಲ ದಿನಾಚರಣೆ ಅಂತ ಹೇಳಿ ಆಚರಿಸಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಆ ತೀರ್ಮಾನಕ್ಕೆ ತಕ್ಕಂತೆ ಪ್ರತಿ ವರ್ಷ 1993ರಿಂದ ನಾವು ಮಾರ್ಚ್ 22ರಂದು ವಿಶ್ವ ಜಲ ದಿನಾಚರಣೆ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಜಲ ದಿನಾಚರಣೆ ಅಂತ ಹೇಳಿ ನಾವು ಏಪ್ರಿಲ್ 24ರಂದು ಆಚರಿಸ್ತಾ ಇದ್ದೇವೆ. ಆದರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸಲಿಕ್ಕೆ ಅವಶ್ಯಕತೆ ಏನಿದೆ ಅನ್ನೋ ಪ್ರಶ್ನೆ ಎಲ್ರಿಗೂ ಮೂಡುತ್ತೆ. ನಿಜವಾಗ್ಲೂ ಈಗಿನ ಸಂದರ್ಭದಲ್ಲಿ ಇದು ಬಹಳ ಅತ್ಯಮೂಲ್ಯ. ಯಾಕೆ ಅಂತಂದರೆ ನಮಗೆಲ್ರಿಗೂ ಗೊತ್ತು, ನೀರು ಅತ್ಯವಶ್ಯಕ. ನಾವು ಸಂಸ್ಕೃತದಲ್ಲಿ ನೀರಿಗೆ ಅನೇಕ ಪದಗಳನ್ನು ಉಪಯೋಗಿಸ್ತೀವಿ. ವಾರಿ, ಜಲಂ, ಜೀವನಂ ಅಂತ ಕೂಡ ಕರೀತೇವೆ. ಜೀವನಂ ಅಂದರೆ ನೀರು ಅಂತಲೇ ಅರ್ಥ ಸಂಸ್ಕೃತದಲ್ಲಿ. ಯಾಕೆ ಅದಕ್ಕೆ ನಾವು ಜೀವನಂ ಅಂತ ಕರಿತೀವಿ? ಯಾಕೆ ಅಂದರೆ ಇದು ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮನುಷ್ಯ ಪ್ರತಿಯೊಬ್ಬರ ಜೀವನಾಧಾರವಾಗಿರುವುದರಿಂದ ಅದು ಜೀವನಂ ಆಗಿದೆ. ಹಾಗಾಗಿ ಆ ಜೀವನದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದರಿಂದ ನಾವು ಅದರ ರಕ್ಷಣೆ ಮಾಡಬೇಕಾಗಿದೆ. ಇದನ್ನು ಮಾಡಲಿಕ್ಕೆ ಅನೇಕ ವಿಧಾನಗಳಿವೆ. ಅದರಲ್ಲಿ ಬಹಳ ಮುಖ್ಯವಾದುದು ಮಳೆ ಕೊಯ್ಲು ಕಾರ್ಯಕ್ರಮ ಅಂತ ನನ್ನ ಭಾವನೆ. ಈ ಮಳೆ ಕೊಯ್ಲು ಕಾರ್ಯಕ್ರಮ ಅಂದರೆ ಮಳೆ ಬಂದಾಗ ಬರೋ ನೀರನ್ನು ನಾವು ಬರೀ ಕಾಂಕ್ರೀಟ್ ರಸ್ತೆನಲ್ಲಿ ಹರಿಲಿಕ್ಕೆ ಬಿಟ್ಟುಬಿಡ್ತೇವೆ. ಅದರ ಬದಲು ಅದನ್ನು ನಾವು ಮಣ್ಣಿನಲ್ಲಿ, ಅಂದರೆ ನಮ್ಮ ಮನೆಯ ಸುತ್ತಮುತ್ತ ಛಾವಣಿಯಿಂದ ಹರಿಯೋ ನೀರಾಗಿರ್ಬೋದು ಅಥವಾ ಕೊಳವೆ ಬಾವಿ ಸುತ್ತಮುತ್ತ ಅಲ್ಲಿ ಎಲ್ಲ ನಾವು ಒಂದು ಚಿಕ್ಕ ಪುಟ್ಟ ಗುಂಡಿಯನ್ನು ತೋಡಿ ಆ ನೀರು ಭೂಮಿಯಲ್ಲಿ ಇಂಗುವಂತೆ ಮಾಡಿದ್ದೆ ಆದರೆ ನಮಗೆ ಬರ್ತಕ್ಕಂತಹ ಮಳೆಯಿಂದ ನಮ್ಮ ಕೊಳವೆ ಬಾವಿಗಳನ್ನು ನಾವು ಸಂರಕ್ಷಿಸಿದಂತೆ ಆಗುತ್ತೆ. ಆ ರೀತಿ ಕೊಳವೆ ಬಾವಿಗಳ ಸಂರಕ್ಷಣೆ ಮಾಡಿದ್ರೆ ಅದು 2 ವರ್ಷ 3 ವರ್ಷಕ್ಕೂ ಸಾಕಾಗುತ್ತೆ. ಸೊ ಆ ರೀತಿಯಾಗಿ ನಾವು ಎಲ್ಲರೂ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಯೋಚನೆ ಮಾಡಲೇಬೇಕು ಅಂತ ಹೇಳಿ ನನ್ನ ಭಾವನೆ.